ಸೋಮವಾರದಿಂದಲೇ ಲೋಕಸಭೆ ಪ್ರಚಾರಕ್ಕೆ ಕಾಂಗ್ರೆಸ್ ಸಕಲ ರೀತಿಯ ತಯಾರಿಗಳನ್ನು ನಡೆಸಿಕೊಳ್ತಾ ಇದೆ. ಇವತ್ತು ಕೋಲಾರದಿಂದ ಭರ್ಜರಿ ಪ್ರಚಾರ ಕೂಡ ಆರಂಭ ಆಗಲಿದೆ. ಕುರುಡುಮಲೆ ದೇವಸ್ಥಾನದಿಂದ ಕ್ಯಾಂಪೇನ್ ಕೂಡ ಶುರುವಾಗಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನೇತೃತ್ವದಲ್ಲಿ ಈ ಕ್ಯಾಂಪೇನ್ಗೆ ಚಾಲನೆ ಕೂಡ ನೀಡಲಾಗುತ್ತೆ. ಇವತ್ತು ಪ್ರಜಾಧ್ವನಿ 2.0 ಎಂಬ ಹೆಸರಿನಲ್ಲಿ ಲೋಕ ಪ್ರಚಾರವನ್ನ ಶುರು ಮಾಡುವುದಕ್ಕೆ ಸಿಎಂ ಹಾಗೆ ಡಿಸಿಎಂ ರೆಡಿಯಾಗಿದ್ದಾರೆ. ಇವತ್ತು ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಸಕಲ ರೀತಿಯ ತಯಾರಿಗಳು ಕೂಡ ನಡೆದಿದ್ದು, ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತಿನಿಂದ ಭರ್ಜರಿ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಬೆಳಗ್ಗೆ 10:30ಕ್ಕೆ ಕುರುಡುಮಲೆಯಲ್ಲಿ ವಿಶೇಷ ಪೂಜೆ ಕೂಡ ನೆರವೇರಿಸಲಿದ್ದಾರೆ ಕೈ ನಾಯಕರು. ಇನ್ನು ಅಲ್ಲಿಂದಲೇ ಚಾಲನೆ ನೀಡಿದ್ರೆ ಅದೃಷ್ಟ ಒಲಿಯಲಿದೆ ಅನ್ನೋ ನಂಬಿಕೆಯಿಂದ ಈಗ ಕೋಲಾರದ ಕುರುಡುಮಲೆಯಿಂದ ಲೋಕಸಭಾ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಕೆಪಿಸಿಸಿಯಿಂದ ಬಸ್ನಲ್ಲಿ ಸಿಎಂ ಹಾಗೆ ಡಿಸಿಎಂ ಜೊತೆಗೇನೆ ಪ್ರಯಾಣವನ್ನ ಕೂಡ ಬೆಳೆಸಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. 2 ತಂಡಗಳ ಮೂಲಕ ಪ್ರಚಾರವನ್ನ ಮಾಡಲಿದ್ದಾರೆ ಕೈ ನಾಯಕರು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಒಂದು ತಂಡ, ಹಾಗೆ ಡಿಸಿಎಂ ಡಿಕೆಶಿ ಮತ್ತೊಂದು ತಂಡ. ಇನ್ನು ರಾಜ್ಯಾದ್ಯಂತ ಭರ್ಜರಿ ಪ್ರಚಾರಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ನೇತೃತ್ವದಲ್ಲಿ ಇವತ್ತು ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಹಾಗೆ ಅಲ್ಲಿಂದಲೇ ಕಾಂಗ್ರೆಸ್ನ ಲೋಕಸಭೆಯ ಪ್ರಚಾರಕ್ಕೆ ಚಾಲನೆ ಕೂಡ ನೀಡಲಿದ್ದಾರೆ. ಹಾಗೆ ಕುರುಡುಮಲೆಯಲ್ಲಿ ಪೂಜೆಯ ನಂತರ ಸಭೆ ಕೂಡ ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ನಂತರ ಮುಳಬಾಗಿಲು ನಗರದಲ್ಲಿ ಕಾಂಗ್ರೆಸ್ನ ಭರ್ಜರಿ ರೋಡ್ ಶೋ ಕೂಡ ನಡೆಯಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಸಿಎಂ ಹಾಗೆ ಡಿಸಿಎಂ ಭರ್ಜರಿ ಕ್ಯಾಂಪೇನ್ ಕೂಡ ಶುರು ಮಾಡಲಿದ್ದಾರೆ. ಹೀಗಾಗಿ ರೋಡ್ ಶೋಗೆ ಕಾಂಗ್ರೆಸ್ನ ಬಂಡಾಯ ನಾಯಕರು ಬರ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ರಮೇಶ್ ಕುಮಾರ್ ಮತ್ತು ಮುನಿಯಪ್ಪರ ಮಧ್ಯೆ ಟಿಕೆಟ್ ಬಿರುಕು ಉಂಟಾಗಿರೋದ್ರಿಂದ ಬಂಡಾಯ ನಾಯಕರು ಇವತ್ತಿನ ರೋಡ್ ಶೋನಲ್ಲಿ ಭಾಗಿಯಾಗ್ತಾರಾ ಇಲ್ವಾ, ಲೋಕಸಭೆಗೆ ಎಲ್ಲರೂ ಕೂಡ ಒಟ್ಟಾಗಿ ಶ್ರಮಿಸ್ತಾರಾ, ಅವರ ಒಗ್ಗಟ್ಟು ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇವತ್ತು ಕುರುಡುಮಲೆಯ ವಿನಾಯಕನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಭೆ ಅಲ್ಲೇ ನಡೆಸಿ ತದನಂತರ ಮುಳಬಾಗಿಲು ನಗರದಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ ಕೈ ನಾಯಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ಯಾವ ರೀತಿ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಭರ್ಜರಿ ಪ್ರಚಾರಕ್ಕೆ? ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಹಾಗೆ ಡಿಸಿಎಂ ಕೂಡ ಬರ್ತಾರೆ. ಇದ್ರ ಜೊತೆಗೆ ಬಂಡಾಯ ನಾಯಕರು ಬರ್ತಾರಾ ಇವತ್ತಿನ ರೋಡ್ ಶೋ ಹಾಗೆ ಪ್ರಚಾರಕ್ಕೆ ಅಂತ? ಮಧು, ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಲಾರಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಕೋಲಾರದ ಪುರಾಣ ಪ್ರಸಿದ್ಧ ಮತ್ತೆ ಮೂಡಣ ಬಾಗಿಲು ಎಂದೇ ಹೆಸರಾಗಿರ್ತಕ್ಕಂಥ ಕೋಲಾರದ ಮುಳಬಾಗಿಲು ತಾಲೂಕಿನ ಕುರುಡುಮಲೆಯ ವಿನಾಯಕನಿಗೆ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸುವಂತದ್ದು. ಈ ಮೂಲಕ ಮೊದಲ ಹಂತದ 14 ಕ್ಷೇತ್ರಗಳಿಗೆ ಒಂದು ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಒಂದು ಚಾಲನೆಯನ್ನ ಕೊಡುವಂತದ್ದು. ಅದರಂತೆ ಇವತ್ತು 11 ಗಂಟೆಗೆ ಕೋಲಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾರೆ. ಮತ್ತೆ ಕೋಲಾರದಿಂದ ಕುರುಡುಮಲೆ ವಿನಾಯಕ ದೇವಸ್ಥಾನ ಏನಿದೆಯೋ ಅಲ್ಲಿಗೆ ಒಂದು ಏನು ರಸ್ತೆ ಮೂಲಕ ಬರುವಂತದ್ದು. ಅಲ್ಲಿ ವಿನಾಯಕನಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ. ತದನಂತರ ಅಲ್ಲೇ ಕುರುಡುಮಲೆಯಲ್ಲೇ ಒಂದು ಸಭೆಯನ್ನ ಮಾಡುವಂತದ್ದು. ಆ ಸಭೆಯನ್ನ ಮುಗಿಸಿದ ನಂತರ ಮುಳಬಾಗಿಲು ನಗರದಲ್ಲಿ ಒಂದು ರೋಡ್ ಶೋನ ಹಮ್ಮಿಕೊಂಡಿದ್ದಾರೆ. ಅಲ್ಲಿಂದ ಅವರು ಬೆಂಗಳೂರಿಗೆ ಹೋಗುವಂತದ್ದು. ಅಂದ್ರೆ ಇಲ್ಲಿ ಒಂದು ಪದ್ಧತಿನೂ ಸಹ ಇದೆ ಮಧು. ಏನು ಅಂತಂದ್ರೆ ಇಲ್ಲಿ ಮೂಡಣ ಬಾಗಿಲು ಎಂದೇ ಹೆಸರಾಗಿರ್ತಕ್ಕಂಥ ಒಂದು ಕುರುಡುಮಲೆಯ ವಿನಾಯಕನಿಗೆ ಅಂದ್ರೆ ಯಾವುದೇ ಒಂದು ಚುನಾವಣೆಯಲ್ಲಿ ಆಗ್ಲಿ ಮೊದಲು ಬಂದು ಮೊದಲ ಪೂಜೆಯನ್ನ ಸಲ್ಲಿಸಿ ನಂತರ ಪ್ರಚಾರಕ್ಕೆ ಚಾಲನೆಯನ್ನ ಕೊಟ್ಟಿದ್ದೆ. ಅದಲ್ಲಿ ಅವರು ಅಂತಹವರು ಏನು ರಾಜ್ಯದಲ್ಲಿ ಒಂದು ಆಗಿರ್ಬೋದು, ಆ ದೇಶದಲ್ಲಿ ಆಗಿರ್ಬೋದು, ಒಂದು ಅಧಿಕಾರದ ಒಂದು ಚುಕ್ಕಾಣಿ ಹಿಡಿತಾರೆ ಅನ್ನುವಂತ ಪ್ರತೀತಿನೂ ಸಹ ಇರ್ತಕ್ಕಂಥದ್ದು. ಅದರಂತೆ ಈ ಹಿಂದೆನೂ ಸಹ ದೇವೇಗೌಡ ಆಗಿರ್ಬೋದು, ಎಸ್.ಎಂ. ಕೃಷ್ಣ ಆಗಿರ್ಬೋದು, ಧರ್ಮಸಿಂಗ್ ಆಗಿರ್ಬೋದು, ಈ ರೀತಿಯ ರಾಜ್ಯ ನಾಯಕರು ಇಲ್ಲಿ ಬಂದು ಮೊದಲಿಗೆ ಈ ವಿನಾಯಕನಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಇಲ್ಲಿಂದ ಪ್ರಚಾರದ ಒಂದು ಕಾರ್ಯವನ್ನ ಪ್ರಾರಂಭಿಸಿದ್ರು. ಅದರಂತೆ ಅವರು ಅಧಿಕಾರದ ಚುಕ್ಕಾಣಿಯನ್ನ ಸಹ ಹಿಡಿದಿದ್ರು. ಮತ್ತೆ ಈ ಹಿಂದೆ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲೂ ಸಹ ಸಿದ್ದರಾಮಯ್ಯ ಅವರು ಇದೇ ಕುರುಡುಮಲೆ ವಿನಾಯಕನಿಗೆ ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಇಲ್ಲಿಂದ ಪ್ರಚಾರಕ್ಕೆ ಒಂದು ಚಾಲನೆಯನ್ನ ಕೊಟ್ಟಿದ್ರು. ಅದರಂತೆ ಅಧಿಕಾರದ ಚುಕ್ಕಾಣಿಯನ್ನ ಸಹ ಹಿಡಿದಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಇಲ್ಲಿ ಚಾಲನೆಯನ್ನ ಕೊಡೋದಕ್ಕೆ ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಮತ್ತೆ ಇಲ್ಲಿ 2 ಬಣಗಳಾಗಿರ್ತಕ್ಕಂಥದ್ದು. 2 ಬಣಗಳ ನಡುವೆ 3ನೇ ಅಭ್ಯರ್ಥಿಗೆ ಇಲ್ಲಿ ಟಿಕೆಟ್ ಅನ್ನ ಸಿಕ್ಕಿರ್ತಕ್ಕಂಥದ್ದು. ಮತ್ತೆ ಈ ಮಧ್ಯೆನೂ ಸಹ ಅಂದ್ರೆ ಒಂದು ಬಣ ರಮೇಶ್ ಕುಮಾರ್ ಬಣ ಇದ್ರೆ, ಇನ್ನೊಂದು ಬಣ ಕೆ.ಎಚ್. ಮುನಿಯಪ್ಪ ಬಣ ಇರ್ತಕ್ಕಂಥದ್ದು. ಮೊನ್ನೆ
ಏನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಸಹ ಇನ್ನು 2 ಬಣಗಳಾಗಿ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಅಂದ್ರೆ ಒಂದು ಬಣ ರಮೇಶ್ ಕುಮಾರ್ ಬಣ ಮೊದಲಿಗೆ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ರೆ, ನಂತರ ಏನು ಕೆಎಚ್ ಮುನಿಯಪ್ಪ ಮತ್ತೆ ಕೆಎಚ್ ಮುನಿಯಪ್ಪ ಅವರ ಮಗಳು ಶಾಸಕಿ ರೂಪಕಲಾ ಅವರು ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಈ ಮೂಲಕ 2 ಬಣ ರಾಜಕೀಯ ಇನ್ನು ಕೋಲಾರದಲ್ಲಿ ಹಾಗೆ ಇತ್ತು. ಇವತ್ತು ಏನು ಸಭೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೆ ಏನು ವಿಶೇಷ ಪೂಜೆಯನ್ನ ನಡೆಸ್ತಾರೆ, ಮತ್ತೆ ರೋಡ್ ಶೋ ನಲ್ಲಿ ನಡೆಸ್ತಾರೆ. ಅವರನ್ನ ಭಾಗಿಯಾಗಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಮೂಲಕ ಇವತ್ತು ಏನು ಭೇಟಿ ಕೊಡ್ತಾ ಇರ್ತಕ್ಕಂಥ ಸಿಎಂ ಮತ್ತೆ ಡಿಸಿಎಂ ಕೋಲಾರದಲ್ಲಿ ಇರ್ತಕ್ಕಂಥ ಒಂದು ಬಣ ರಾಜಕೀಯಕ್ಕೆ ಮುಕ್ತಿ ಕೊಡ್ತಾರ ಅನ್ನೋಂಥದ್ದನ್ನು ಸಹ ಇಲ್ಲಿನ ಸದ್ಯ ನಾವು ಕಾದ್ ನೋಡ್ಬೇಕಾಗಿದೆ ಮಧು. ಎಸ್, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.